ನಮಸ್ಕಾರ. ಇವತ್ತು ನಾವು ಶಿವಸೂತ್ರದ 2ನೇ ಸೂತ್ರ ಜ್ಞಾನಂ ಬಂಧಂ. ಇದರ ಸರಳ ಅರ್ಥ ಜ್ಞಾನವೇ ಬಂಧನ. ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು. ಜ್ಞಾನ ಇದ್ರೆ ಮನುಷ್ಯ ಬೆಳಿತಾನೆ, ಒಂದು ಜ್ಞಾನ ಪಡ್ಕೊಂಡು ಒಳ್ಳೆ ರೀತಿಯಲ್ಲಿ ಬದುಕ್ಬೋದು ತಾನೆ ಅಂತ ನೀವು ಅನ್ಕೊಂತಿದ್ರ. ಇದೇಗೆ ಅಂತ ಆಶ್ಚರ್ಯವಾಗಿರ್ಬೋದು ನಿಮಗೆ. ನಾನಿಲ್ಲಿ ಹೇಳಕ್ ಹೊರಟಿರೋದು ನೀವು ಶಾಲೆಯಲ್ಲಿ ಕಲಿತಿರಲ್ಲ ಆ ಜ್ಞಾನದ ಬಗ್ಗೆ ಅಲ್ಲ. ಅದನ್ನು ವಿರೋಧ ಕೂಡ ಮಾಡ್ತಾ ಇಲ್ಲ. ಕೆಲವೊಂದು ತಪ್ಪಾದ ಜ್ಞಾನಗಳು ನಮಗೆ ಬಂಧನವಾಗಿ ಕಾಡುತ್ತೆ, ಅದರ ಬಗ್ಗೆ ಮಾತಾಡಕ್ಕೆ ಹೊರಟಿದ್ವಿ. ಈಗ ಸರಳವಾಗಿ ಕೆಲವೊಂದು ಉದಾಹರಣೆಗಳ ಮೂಲಕ ಈಸಿಯಾಗಿ ತಿಳ್ಕೊತಾ ಹೋಗೋಣ. ಈಗ ಒಬ್ಬ ಹುಡುಗ ಸ್ವಿಮ್ಮಿಂಗ್ ಬಗ್ಗೆ ತುಂಬ ಪುಸ್ತಕಗಳನ್ನ ಓದಿರ್ತಾನೆ. ಹೇಗೆ ಸ್ವಿಮ್ಮಿಂಗ್ ಮಾಡೋದು, ಹೇಗೆ ಡೈ ಹೊಡಿಯೋದು ಎಲ್ಲ ತಿಳ್ಕೊಂಡಿರ್ತಾನೆ ಬುಕ್ಸ್ ಓದಿ. ಇನ್ನೊಬ್ಬ ಹುಡುಗ ಸ್ವಿಮ್ಮಿಂಗ್ ಮಾಡೋದು ಗೊತ್ತಿರುತ್ತೆ, ನೀರಲ್ಲಿ ಜಿಗಿಯೋದು ಗೊತ್ತಿರುತ್ತೆ, ನೀರಲ್ಲಿ ಈಜಾಡೋದು ಗೊತ್ತಿರುತ್ತೆ. ಇವನು ಒಂದು 100 ಬುಕ್ಕು ಸ್ವಿಮ್ಮಿಂಗ್ ಬಗ್ಗೆ ಓದಿದ್ರು ಕೂಡ ಇವನ ಈ ಕಡೆ ಈಜಾಡ್ತಿರ್ತಾನಲ್ಲ ಏನು ಹುಡುಗ, ಅವನ ಅನುಭವ ಇವನಿಗೆ ಗೊತ್ತಿರೋದಿಲ್ಲ. ಯಾರಿಗೆ? 100 ಬುಕ್ಸ್ ಸ್ವಿಮ್ಮಿಂಗ್ ಓದಿರೋನಿಗೆ. ಇವನಿಗೆ ಅನುಭವ ಗೊತ್ತಿರುತ್ತೆ, ಅಲ್ಲಿ ಈಜಾಡೋದು ಹೇಗೆ ಅಂತ ಗೊತ್ತಿರುತ್ತೆ. ಅದೇ ಸತ್ಯ ತಿಳ್ಕೊಬೇಕು ನಾವು. ಅನುಭವಕ್ಕೆ ಬರುತ್ತಲ್ಲ, ಅದೇ ನಿಜವಾದ ಸತ್ಯ, ಅದೇ ನಿಜವಾದ ಒಳ್ಳೆಯ ಜ್ಞಾನ. ಪುಸ್ತಕ ಓದಿ ಅನುಭವ ಇಲ್ಲ ಅಂದ್ರೆ ಏನಕ್ಕೆ ಬೇಕು ಅಲ್ವಾ? ಈಗ ಒಬ್ಬ ಬೆಂಕಿ ಇಷ್ಟೊಂದು ಇಟ್ಟಿರುತ್ತದು, ಹಂಗೆಲ್ಲ ಬುಕ್ಸ್ ಎಲ್ಲ ಓದಿ ತಿಳ್ಕೊಂಡು ಅವನಿಗೆ ಸತ್ಯ ಅರಿವಾಗದು ಯಾವಾಗ ಗೊತ್ತಾ? ಆ ಬೆಂಕಿಯಲ್ಲಿ ಕೈ ಹತ್ರ ತಗೊಂಡೋದಾಗ ಆ ಶಾಖ ಬಡಿಯುತ್ತಲ್ಲ, ಅವಾಗ ಅವನಿಗೆ ಅನುಭವಕ್ಕೆ ಬರುತ್ತೆ. ಅದೇ ಸತ್ಯ. ಅವನು ತಿಳ್ಕೊಂಡಿದ್ದ ಅಲ್ಲಿವರೆಗೂ ಬರೀ ಜ್ಞಾನ. ಹಿಂಗೆ ಸುಡುತ್ತಂತೆ ಬೆಂಕಿ, ಹಿಂಗೆ ಅಲ್ಲಿ ಕೈ ಇಟ್ಟದಾಗ ಗೊತ್ತಾಗುತ್ತೆ ತಾನೇ ಅದ್ರ ಶಾಖ ಎಂಥದ್ದು ಅಂತ. ಇದೇ ರೀತಿ ಒಂದು ಸಣ್ಣ ಕತೆ ಮುಖಾಂತರ ತಿಳ್ಕೊಳ್ಳೋಣ. ಹಗ್ಗ ಮತ್ತು ಹಾವಿನ ಕತೆ. ಒಬ್ಬ ಹುಡುಗ ಸಂಜೆ ಕರೆಂಟ್ ಹೋಗುತ್ತೆ, ಹಳ್ಳಿಯಲ್ಲಿ ಇರ್ತಾನೆ ಆ ಹುಡುಗ. ಸಂಜೆ ಕರೆಂಟ್ ಹೋಗುತ್ತೆ, ಅಲ್ಲಿ ಉದ್ದಂದೇನೋ ಒಂದು ಕಾಣುತ್ತೆ. ಅವನು ಅದನ್ನ ಹಾವು ಅಂತ ನೋಡಿ ಗಾಬರಿಯಾಗಿ ಭಯ ಪಟ್ಕೊಂಡು ಹಿಂದೆ ಸರಿತಾನೆ. ಆಗ ಇನ್ನೊಬ್ಬ ಹುಡುಗ ಬರ್ತಾನೆ, ಅವನು ಬ್ಯಾಟ್ರಿ ತಗೊಂಡು ಬಂದು ಆನ್ ಮಾಡಿದಾಗ ಆ ಬೆಳಕಿನಿಂದ ಅದು ಸತ್ಯ ಗೊತ್ತಾಗುತ್ತೆ, ಅದು ಹಗ್ಗ ಅಂತ. ನಾವು ಕೆಲವೊಂದು ವಿಚಾರಗಳಲ್ಲಿ ನಮಗೇನು ಗೊತ್ತಿರೋದಿಲ್ಲ, ವಾಸ್ತವ ನೋಡ್ದಲೇ ತಪ್ಪು ಅಂತ ತಿಳ್ಕೊಂತೀವಿ. ಅದೇ ನಮ್ಮನ್ನ ಬಂಧನವಾಗಿ ಕಾಡುತ್ತೆ, ಅದೇ ನಮಗೆ ಬಂಧವಾಗ್ಬಿಡುತ್ತೆ. ಏನಂದ್ರೆ ಜ್ಞಾನ ನಮಗೆ ಒಳ್ಳೆ ದಾರಿಯಲ್ಲಿ ಹೋಗೋ ಥರ ಇರಬೇಕು. ಭಯ ಪಟ್ಕೊಂಡು ತಪ್ಪಾಗಿ ತಿಳ್ಕೊಳ್ಳೋದು ಅಜ್ಞಾನ ಆಗ್ಬಿಡುತ್ತೆ. ಶಿವಸೂತ್ರ 2 ಜ್ಞಾನಂ ಬಂಧಮಲ್ಲಿ ಇದೇ ಹೇಳ್ತಾ ಇರೋದು. ನೀವು ಏನ್ ಮಾಡ್ತೀರಂದ್ರೆ, ನಾವು ಜನಗಳು ನಮಗೆ ಯಾವುದೋ ಹಳೇದು ಒಂದು ಕೆಟ್ಟ ಇನ್ಸಿಡೆಂಟ್ ನಡೆದೋಗಿರುತ್ತೆ, ಯಾವುದಕ್ಕೋ ನೋಡಿ ಭಯ ಪಟ್ಟಿರ್ತೀವಿ, ಏನೋ ಮಾಡೋಕ್ಕೋಗಿ ಕೆಲಸಗಳಾಗಿರಲ್ಲ, ಇನ್ನೊಂದೇನೋ ನೋಡಿ ಅದನ್ನೇ ನಿಜ ಅಂತ ನಂಬಿರ್ತೀವಿ. ಆದರೆ ಅದೆಲ್ಲ ಸುಳ್ಳು. ಅದು ನಿಮಗೆ ಮನ್ಸಲ್ಲಿ ಕುಂತ್ಬಿಡುತ್ತೆ, ಈ ಕೆಲಸ ನನ್ನ ಕೈಯಲ್ಲಿ ಆಗಲ್ಲ. ಜನಗಳು ಬರೋದೇ ಅದೇ ತಾನೆ, ನನ್ನ ಕೈಯಲ್ಲಿ ಇದು ಕೆಲಸ ಮಾಡಕ ಯಾಕಾಗಲ್ಲ. ಭಾಳ ಜನ ಕೆಲಸ ಮಾಡಿರ್ತಾರೆ ಅದನ್ನ, 2 ಕೈ 2 ಕಾಲು ಅವನಿಗೂ ಅಷ್ಟೇ ಇರೋದು. ಅಂದ್ರೆ ಅವ್ರು ಮಾಡಿರೋದು ನಮ್ಮ ಕೈಯಲ್ಲಿ ಯಾಕಾಗಲ್ಲ, ಈ ಪ್ರಶ್ನೆ ಬರೋದಿಲ್ಲ. ಅವಾಗ ಯಾವಾಗೋ ಒಂದ್ಸಲಿ ಆ ಕೆಲಸ ಆಗಿರಲ್ಲ, ಇದು ಬರಲ್ಲ ನನಗೆ ಅಂತ ತಿಳ್ಕೊಳ್ಳೋದು. ಇದೇ ಬಂಧನ ಕಾಡ್ತಾ ಇರೋದು. ಅದ್ಯಾಕೆ? ಆ ಜ್ಞಾನ ತುಂಬ್ಕೊಂಡ್ಬಿಟ್ಟಿದೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಆ ಜ್ಞಾನ ತುಂಬ್ಕೊಂಡ್ಬಿಟ್ಟಿದೆ ತಲೆಯಲ್ಲಿ. ಆಗಾಗ ಅದು ಮಾಡೋಕ್ಕೆ ಆಗಲ್ಲ, ನಿನ್ನ ಕೈಯಲ್ಲಿ ಪ್ರಯತ್ನನೇ ಪಡಲ್ಲ ನೀನು ಅಲ್ವಾ? ಇವತ್ತಿಂದ ನೀವೇನು ಮಾಡಬೇಕು ಅಂದರೆ, ಕುತ್ಕೊಳ್ಬೇಕು, ಯಾವುದಾದ್ರೂ ಒಂದು ಕೆಲಸ ನನ್ನ ಕೈ ನೀವು ಡೈಲಿ ದಿನಚರಿಯಲ್ಲೇ ನೋಡ್ಕೊಳ್ಳಿ. ನನ್ನ ಕೈಯಲ್ಲಿ ಇದಾಗಲ್ಲ ಬಿಡು ಅಂತ ನಾನು ಸುಂದರವಾಗಿಲ್ಲ, ಹಂಗ್ಯಾಕೆ ಅನ್ಕೋಬೇಕು? ಬೇರೆಯವ್ರ ಕಣ್ಣಿಗೆ
ಸುಂದರವಾಗಿ ಕಾಣಲ್ಲ. ತಗೊಂಡೇನ್ ಮಾಡ್ತೀಯ, ಅವ್ನ್ ನೋಡ್ಲಿ ಬಿಡ್ಲಿ, ನಿನಗೇನು, ನೀನು ಚೆನ್ನಾಗಿದ್ರೆ ಸಾಕ್ತಾನೆ, ನಿನ್ನ ಆತ್ಮತೃಪ್ತಿ ಬಂದ್ರೆ ಸಾಕು, ಬೇರೆಯವ್ರು ತಗೊಂಡೇನ್ ಅಲ್ವಾ. ನೋಡಿ, ನಾವು ಜನಗಳು ನಮ್ಮನ್ನು ನಾವೇ ಜಡ್ಜ್ ಮಾಡ್ಕೊಂತೀವಿ, ನಮ್ಮನ್ನು ನಾವು ತಪ್ಪು ತಿಳ್ಕೊಂಡಿದ್ವಿ, ಇದೇ ಆಗ್ತಿರೋದು. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಒಬ್ಬ ಹುಡುಗ ಒಂದ್ಸಲಿ ಫೇಲ್ ಆಗ್ತಾನೆ, ಅವನ ಮನ್ಸಲ್ಲಿ ನಾನು ಮೂರ್ಖ ಅಂತ ಬಂದ್ಬಿಡುತ್ತೆ, ಅವ್ನಿಗೆ ಎದ್ದಾಳಕ್ ಆಗಲ್ಲ, ಮತ್ತೆ ಅಲ್ಲೇ ಇದಾಗ್ತಿರೋದು. ಅವ್ನ್ ಮನ್ಸು ಮಾಡಿದ್ರೆ ಓದ್ಬೋದು. ಇನ್ನೊಂದು ಅದ್ರ ಮೇಲೆ ಈ ಪೇರೆಂಟ್ಸ್ ಏನ್ ಗೊತ್ತಾ, ಅವರಿಗೆ ಅಂತ ಮಕ್ಕಳಿಗೆ ನಿನ್ನ ಕೈಯಲ್ಲಿ ಆಗುತ್ತೆ, ಓದು, ನಿನ್ನ ಕೈಯಲ್ಲಿ ಆಗುತ್ತೆ, ಸ್ಪೋರ್ಟ್ಸಿಗೆ ಹೋಗು, ಈ ಥರ ಪ್ರೋತ್ಸಾಹ ನೀಡಲ್ಲ. ಆ ಹುಡುಗ ನೋಡು, ಅಷ್ಟು ಚೆನ್ನಾಗಿ ಗೊತ್ತಾನೆ, ಅವ್ನು ರ್ಯಾಂಕ್ ತಗೊಂಡಿದ್ದಾನೆ, ನೀನೊಬ್ಬ ಇದೆ ದಡ್ಡ ಶಿಖಾಮಣಿ ಮೂರ್ಖ ಅಂತ ಬೈದು ಅವನಿನ್ನೂ ಮೂಲೆ ಕುಂದೋ ಥರ ಮಾಡ್ಬಿಡ್ತೀರ. ಅದು ಬಹಳ ತಪ್ಪು. ಯಾಕೆಂದ್ರೆ ನಮ್ಮ ಜನಗಳಲ್ಲಿ ಇದು ಗೊತ್ತೋ ಗೊತ್ತಿಲ್ಲದೆ ಕಂಪ್ಯಾರಿಸನ್ ಮಾಡೋದಂತೂ ಕಲ್ತ್ಬಿಟ್ಟಿದ್ದಾರೆ. ಅದು ಅವನಿಗೆ ಹತ್ತದಲೇ ಇದ್ರೆ ಏನಾಯ್ತು, ಬೇರೆ ಟ್ಯಾಲೆಂಟ್ ಇರುತ್ತೆ, ಅದನ್ನು ಗುರುತಿಸಲ್ಲ ಈಗಿನ ಕಾಲದಲ್ಲಿ ಜನರು. ಅದೇ ಏನಂದ್ರೆ, ಅವನ ಮನ್ಸಲ್ಲಿ ಮೂರ್ಖ ಅಂತ ನೀವೇ ಭಾವನೆ ಹಾಕ್ಬಿಡ್ತೀರ, ಅವನು ಎದ್ದೇಳಕ್ಕೆ ಆಗಲ್ಲ. ಅದೇ ಅವನ ಛಲದಿಂದ ನಾನು ಮೂರ್ಖ ಅಲ್ಲ, ಇವ್ರು ಹೇಳ್ತಿರೋದು ಸುಮ್ಮನೆ, ಇವರು ನಾನು ದಡ್ಡ ಅಲ್ಲ, ಇವರೆಲ್ಲ ಹೇಳ್ತಿರೋದು ಸುಳ್ಳದು. ಅವನು ನೀಟಾಗಿ ಕುತ್ಕೊಂಡು, ಇಲ್ಲ ನನ್ನ ಕೈಯಲ್ಲಿ ಆಗುತ್ತೆ, ಅವನ ಮನಸ್ಸಿಗೆ ಮನದಟ್ಟು ಮಾಡಿಸಿ, ನನ್ನ ಕೈಯಲ್ಲಿ ಇದು ಮಾಡೇ ಮಾಡ್ತೀನಿ, ನಾನು ಚೆನ್ನಾಗಿ ಓದೇ ಓದ್ತೀನಿ, ನಾನು ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತೀನಿ, ನಾನು ಗೆದ್ದೇ ಗೆಲ್ತೀನಿ ಅಂದರೆ ಅದಕ್ಕಿಂತ ಅದು ನಿಜವಾದ ಅನುಭವಕ್ಕೆ ಬರುತ್ತೆ, ಅದೇ ಸತ್ಯವಾಗುತ್ತೆ. ನೀವೇನು ಮಾಡ್ಕೊತೀರೋ ಅದೇ ಸತ್ಯವಾಗೋದು. ಜ್ಞಾನಂ ಬಂಧಂ ಅನ್ನೋದು ನೀವು 100 ಪುಸ್ತಕ ಓದಿ, ಆದರೆ ಆ ವಿಚಾರದ ಬಗ್ಗೆ ಆಳವಾಗಿ ಇಳಬೇಕಂದ್ರೆ ಅದು ಅನುಭವ ಆಗಬೇಕು, ಸತ್ಯಕ್ಕೆ ಬರಬೇಕು. ಅದೇ ನಿಜವಾದ ಜ್ಞಾನ. ಈಗ ಒಂದು ಗುಲಾಬಿ ಹೂವು ಅನ್ಕೊಳ್ಳಿ, ಅದಕ್ಕೆ ಗುಲಾಬಿ ಅಂತ ಹೆಸರು ಬಂದಿದ್ದೆಲ್ಲಿಂದ? ಯಾರೋ ಹೇಳಿರ್ತಾರೆ, ಸ್ಕೂಲಲ್ಲಿ ಕಲ್ಸಿರ್ತಾರೆ, ಹೌದು ತಾನೆ. ಅದು ಕಲ್ಸಿಲ್ಲದ್ರೆ ನಾವು ವಿಚಿತ್ರವಾಗಿ ನೋಡ್ತಿದ್ವಿ. ಈ ಸಣ್ಣ ಮಕ್ಕಳು ನೋಡಿ, ಅವ್ರಿಗೆ ಏನು ಗೊತ್ತಿರಲ್ಲ, ಎಲ್ಲ ಹೊಸ ಥರ ನೋಡ್ತಾ ಇರುತ್ತೆ. ಅವ್ರು ಯಾವಾಗಲೂ ಸಂತೋಷವಾಗಿರ್ತಾರೆ. ನಾವು ತಿಳ್ಕೊಂಡೇ ಈಗ ಫುಲ್ಲು ಡಿಪ್ರೆಷನ್ ಆಗ್ಬಿಟ್ಟಿರ್ತಾರೆ ಜನಗಳು, ಸ್ಟ್ರೆಸ್ಸಿಂದ ಬಳಲ್ತಾ ಇದ್ದಾರೆ. ಈ ಕೆಲಸ ಮಾಡೋರು ನೋಡ್ರಿ, ನಾವು ಈ ಕಂಪ್ನಿಲೆಲ್ಲ ವರ್ಕ್ ಮಾಡ್ತೀವಲ್ಲ, ಅವ್ರದ್ದೆಲ್ಲ ಲೈಫ್ ಹೆಂಗಿರುತ್ತೆ. ನಾನು ಮುಂಚೆ ಬಹಳ ಸ್ಟ್ರೆಸ್ಸಲ್ಲಿದ್ದೆ. ಅವ್ರು ಹೆಂಗೆ ಮಾತಾಡ್ತಾರೆ, ಇವ್ರು ಈಗ ಮಾತಾಡ್ಕೊಳ್ಳೇ ಬೇಡ, ಈ ದೇಹನೇ ನಾನಲ್ಲ ಅನ್ಕೊಂಡ್ಬಿಡ್ತೇನೆ, ನಾನು ಬರೀ ಆತ್ಮ ಅಂತ ಅನ್ಕೊಂಡ್ಬಿಡ್ತೀನಿ. ಅವಾಗ ಸ್ಟ್ರೆಸ್ಸೇ ಇರಲ್ಲ. ಹಾಗಾಗಿ ಈ ಜನಗಳು ಮಾತಾಡೋದು ಮತ್ತೆ ನಮಗೆ ನಾವು ಮನಸ್ಸಲ್ಲಿ ಕೆಲಸ ಆಗಲ್ಲ, ಈ ತಪ್ಪು ಜ್ಞಾನಗಳೇ ನಮಗೆ ಬಂಧನವಾಗಿ ಕಾಡ್ತಾ ಇರುತ್ತೆ. ಸರಿಯಾದ ಮಾರ್ಗದಲ್ಲಿ ಅನುಭವಕ್ಕೆ ಬರದೇ ಇರೋದನ್ನ ಸತ್ಯ ಅಂತ ತಿಳ್ಕೊಂಡು ಬಂಧನಕ್ಕೆ ಈಡಾಗಿದ್ದೀವಿ. ಅದೇ ಜ್ಞಾನಂ ಬಂಧಂ. ನೀವು ಡೈಲಿ ಕೂತ್ಕೊಂಡು ನಿಮಗೆ ಏನೇನು ಮನಸ್ಸಲ್ಲಿಗೆ ಬರುತ್ತೆ, ಕೆಟ್ಟ ನೆಗೆಟಿವ್ ಥಾಟ್ಸ್ಗಳು, ನನ್ನ ಕೈಯಲ್ಲಾಗೋಣ, ನಾನು ಸುಂದರವಾಗಿಲ್ಲ, ಅದನ್ನ ಸುಮ್ಮನೆ ಒಂದು 5 ನಿಮಿಷ ನಿಂತ್ಕೊಂಡು, ಇದು ನನ್ನ ಮನಸ್ಸಲ್ಲಿ ಬಂದಿದೆ, ಇದೇ ನಿಜ ಅಲ್ವಲ್ಲ, ನಾನು ಕೆಲಸ ಮಾಡೇ ಮಾಡ್ತೀನಿ, ನನ್ನ ಕೈಯಲ್ಲಿ ಹಾಗೆ ಆಗುತ್ತೆ. ಈ ಕಡೆಯಿಂದ ಈ ಕಡೆ ಶಿಫ್ಟ್ ಆಗಿ ನಿಮ್ಮ ಜೀವನವೇ ಬದಲಾಗುತ್ತೆ. ಶಿವಸೂತ್ರದ ಒಂದನೇದು ಯಾವುದು? ಚೈತನ್ಯವೇ ಆತ್ಮ. ನಾನು ದೇಹವೂ ಅಲ್ಲ, ಮನಸ್ಸೂ ಅಲ್ಲ, ಬುದ್ಧಿನೂ ಅಲ್ಲ, ನಾನು ಪ್ರಕಾಶವಾಗಿ ಬೆಳಗ್ತಾ ಇರುವ ಒಂದು ಚೈತನ್ಯ ಆತ್ಮ, ದಿವ್ಯತೆಯಿಂದ ಇರುತ್ತೆ ಯಾವಾಗಲೂ. ಅದು ಶಿವಸೂತ್ರ 1. ಶಿವಸೂತ್ರ 2 ಜ್ಞಾನಂ ಬಂಧಂ. ಅನುಭವಕ್ಕೆ ಬರದೇ ಇರುವಂತಹ ಜ್ಞಾನ. ಹೇಳಿದ್ನಲ್ಲ ಉದಾಹರಣೆಗೆ, 100 ಪುಸ್ತಕ ಸ್ವಿಮ್ಮಿಂಗ್ ಬಗ್ಗೆ ಓದಿ ಅವನಿಗೆ ಈಜಾಡಕ್ಕೆ ಬರಲಿಲ್ಲ ಅಂದರೆ ಅದು ಅನುಭವಕ್ಕೆ ಬರಲ್ಲ. ಇದೇ ಈ ವಿಡಿಯೋ ಶಿವಸೂತ್ರ 2ನೇದು. ಶಿವಸೂತ್ರ 3ನೇದು ನಾವು ಬರೋ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಳವಾಗಿ ಅರ್ಥ ಆಗೋ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸೂತ್ರಗಳು ಬಹಳ ಜೀವನಕ್ಕೆ ಬಹಳ ತುಂಬಾ ಒಳ್ಳೆಯದು. ಇದನ್ನು ನೀವು ಕಲಿತಾ ಹೋಗಿ
ಯಾರಿಗೆ ಅವಶ್ಯಕತೆ ಇದೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ.